ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆಲ್ಲರಿಗೂ ನೀವ್ಯಾರು ನೋಡಿರದಂತಹ ನಿಗೂಢವಾದಂಥ ಸ್ಥಳಗಳನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. 2 ದೇವಾಲಯಗಳು ಯಾವಂತ ನೋಡೋಣ. ಇವಾಗ ಕರ್ನಾಟಕದ ಕೃಷ್ಣ ದೇವರಾಯನ ಕಾಲದಲ್ಲಿ ತಿರುಪತಿ ತಿಮ್ಮಪ್ಪನ ಉದ್ಭವ ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು. ಅದು ಎಲ್ಲಿದೆಯಪ್ಪ ಅಂದರೆ ಗುಡ್ಡದ ತಿಮ್ಮಪ್ಪ ಅಂಥೇಳಿ ಇದ್ರ ಹೆಸರು. ಈ ಗುಡ್ಡದ ತಿಮ್ಮಪ್ಪ ದೇವಾಲಯ ಐತಲ್ಲ, ಕಮಲಾಪುರ ಕಂಪ್ಲಿಯ ಮುಖ್ಯ ರಸ್ತೆಯಲ್ಲಿ ಬರುವ ವೆಂಕಟಾಪುರ ಗ್ರಾಮದ ಮಾಲ್ಯವಂತ ಬೆಟ್ಟದ ಪೂರ್ವಕ್ಕಿರುವ ಗುಡ್ಡದಲ್ಲಿದೆ. ಇಲ್ಲಿ ವಿಷ್ಣುವಿನ ದಶಾವತಾರದಲ್ಲಿ ಒಂದಾದ ಮತ್ಸ್ಯಾವತಾರವನ್ನು ಕಾಣಬಹುದು. ಈ ದೇವಸ್ಥಾನದಲ್ಲಿ ನೈಸರ್ಗಿಕ ಬಂಡೆಯ ಮೇಲೆ ಮತ್ಸ್ಯರೂಪಿ ವೆಂಕಟರಮಣನನ್ನು ಸುಂದರವಾಗಿ ಕೆತ್ತಲಾಗಿದೆ. ಅಲ್ಲಿಯ ಸ್ವಾಮೀಜಿಗಳಿಂದ ಅದರ ಬಗ್ಗೆ ಮಹತ್ವವನ್ನು ತಿಳಿದುಕೊಳ್ಳೋಣ. ತಿರುಪತಿ ಹೋಟೆಲ್ ಇಲ್ಲಿ ತಿರುಗಿ ನೋಡ್ಬಾರ್ದಂದ್ರೆ ಇಲ್ಲಿ ತಿರುಗಿ ನೋಡಿ ಹಂಪಿ ಪ್ರದೇಶದಲ್ಲಿ ಮತ್ಸ್ಯಾವತಾರ ಶಿಲ್ಪವನ್ನು ಪೂಜಿಸುತ್ತಿರುವ ದೇವಾಲಯ ಇದು. ಇಲ್ಲಿ ಬಿಟ್ಟರೆ ಬೇರೆಲ್ಲೂ ಕಂಡು ಬರುವುದಿಲ್ಲ. ಇದನ್ನು ಮತ್ಸ್ಯಾವತಾರದ ವೆಂಕಟರಮಣ ಹಾಗೂ ಗುಡ್ಡದ ತಿಮ್ಮಪ್ಪ ಎಂದು ಕರೆಯಲಾಗುತ್ತದೆ. ಹಾಗೆ ದೇವಾಲಯದ ಮುಂಭಾಗದಲ್ಲಿ ಶಿವನ ಮೂರ್ತಿಯನ್ನು ಕಾಣಬಹುದು. ಜಯ ರಾಮಕೃಷ್ಣ ಹರಿ. ಪಾಂಡುರಂಗ ರುಕ್ಮಿಣಿ ದೇವಿ ದೇವಸ್ಥಾನ ಪಂಡ್ರಪುರದಾಗ ಐತಲ್ರಿ. ಪಂಡ್ರಪುರದಾಗ ಪಾಂಡುರಂಗ ರುಕ್ಮಿಣಿ ಡ್ರೆಸ್ ಹುಷಾರ್. ಹಾಗೆ ಬೆಟ್ಟದ ಮೇಲೆ ಸುಂದರವಾದ ತುಳಸಿ ಕಟ್ಟೆಯನ್ನು ಕೂಡ ನೋಡಬಹುದು. ನಾಗಪ್ಪನ ಕಟ್ಟೆ, ಗರುಡ ಶನಿದೇವರಲ್ಲ. ಇವಾಗ ಇನ್ನೊಂದು ದೇವಾಲಯವನ್ನು ನೋಡೋಣ. ಸರ್ಪದೋಷ ಇತ್ತು ಅವಾಗ ಅಲ್ಲಿ ಪರಿಹಾರ ಮಾಡ್ತಾರೆ. ಕೃಷ್ಣ ದೇವರಾಯ ಕಾಲದಾಗ ಇವರೆಲ್ಲ ಬಂದೋಗ್ಯಾರಲ್ಲ, ರಾಮ ಅವಾಗ ವಿಷ್ಣು ಶಿವ ಭಕ್ತ ಅಲ್ಲ. ಅದು ಎಲ್ಲಿ ಹೋಗದ ಅಲ್ಲೆಲ್ಲ ಶಿವನ ಸ್ಥಾಪನೆ ಮಾಡ್ತಾರೆ. ರಾಮೇಶ್ವರದಾಗ ಸ್ಥಾಪನೆ ಮಾಡಿದ್ರೆ ಈತ ವಿಷ್ಣುನ ಸ್ಥಾಪನೆ ಮಾಡ್ರ. ವಿಷ್ಣು ಎಲ್ಲೆಲ್ಲಿ ಹೋಗದ ಅಲ್ಲೆಲ್ಲ ಸ್ಥಾಪನೆ ಮಾಡ್ತದೆ ಶಿವನ. ಶಿವ ದೇವರಲ್ಲ, ಆರಾಧ ದೇವ ಶಿವ. ಅದನ್ನ ಹುಷಾರದ ಶಿವ ಅಲ್ಲ. ಕುಕ್ಕೆಯಲ್ಲಿರೋ ಸುಬ್ರಹ್ಮಣ್ಯನ ಹಾಗೆ ಬುಕ್ಕಸಾಗರದಲ್ಲಿ 7 ಹೆಡೆ ನಾಗಪ್ಪ ದೇವಾಲಯವನ್ನು ನಾವು ನೋಡಬಹುದು. ಈ ದೇವಾಲಯದಲ್ಲಿ ನಾವು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿರುವ 7 ಹೆಡೆ ನಾಗಪ್ಪ ದೇವರನ್ನು ನೋಡಬಹುದು. ಹಾಗೆಯೇ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ದೋಷ ಪರಿಹಾರ ಪೂಜೆಯನ್ನು ನಡೆಸುತ್ತಾರೆ. ನೀವು ಇಲ್ಲಿ ನೋಡ್ಬೋದು ಪೂಜೆಗೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಆಂಜನಾದ್ರಿಯ ಹನುಮಾನ್ ದೇವಾಲಯ ವೀಕ್ಷಣೆ ಮಾಡೋಣ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ.